ಇನ್ನು ರಾಜ್ಯದಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನು ಮಹಾಶಿವರಾತ್ರಿ ದಿನವೇ ಮಾಂಸ ಮಾರಾಟ ನಿಷೇಧಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದೇಶವನ್ನು ಮಾಡಿದೆ. ಮಹಾಶಿವರಾತ್ರಿ ಹಬ್ಬದಂದು ಮಾಂಸ ಮಾರಾಟ ನಿಷಿದ್ಧ. ಫೆಬ್ರವರಿ 15ನೇ ತಾರೀಕು ಬೆಂಗಳೂರಿನಲ್ಲಿರೋದಿಲ್ಲ ಮಾಂಸ ಮಾರಾಟ. ಲೆಗ್ ಪೀಸ್ ಬೇಕು, ವಿಂಗ್ ಬೇಕು, ಮತ್ತೊಂದು ಬೇಕು, ಹುಡುಕಬೇಕಷ್ಟೇ, ಸಿಗೋದಿಲ್ಲ. ಮಹಾಶಿವರಾತ್ರಿ ಹಬ್ಬದಂದು ಮಾಂಸ ಮಾರಾಟ ನಿಷಿದ್ಧ. ರಾಜ್ಯದಲ್ಲೆಲ್ಲೂ ನಾನ್ ವೆಜ್ ನೋ. ಫೆಬ್ರವರಿ 15ರಂದು ಬೆಂಗಳೂರಿನಲ್ಲಿರೋದಿಲ್ಲ ಮಾಂಸ ಮಾರಾಟ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಪ್ರಾಣಿ ವಧೆ, ಮಾಂಸ ಮಾರಾಟ ನಿಷಿದ್ಧ. ಜಿಬಿಎ ಪಶುಪಾಲನೆ ವಿಭಾಗದ ಉಪನಿರ್ದೇಶಕರಿಂದ ಆದೇಶ. ಮಹಾಶಿವರಾತ್ರಿ ದಿನವೇ ಮಾಂಸ ಮಾರಾಟ ನಿಷೇಧಕ್ಕೆ ಗ್ರೇಟರ್ ಬೆಂಗಳೂರು ಆದೇಶವನ್ನು ಹೊರಡಿಸಿದೆ. ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ, ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ದೇಶದಲ್ಲಿ ನಾನಾ ಸಮುದಾಯ, ನಾನಾ ಜಾತಿ, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದೇಶಕ್ಕೆ ಬರ್ತೀನಿ. ನಾನಾ ಜಾತಿ, ನಾನಾ ಸಮುದಾಯ, ನಾನಾ ಪಂಥ ಎಲ್ಲರೂ ಬದುಕ್ತಾ ಇರತಕ್ಕಂತಹ ದೇಶ. ಈ ದೇಶದಲ್ಲಿ ಸಂಪ್ರದಾಯಕ್ಕೆ ಬೆಲೆ ಕೊಡುವ ಸರ್ಕಾರಗಳು, ಸಂಪ್ರದಾಯಕ್ಕೆ ಬೆಲೆ ಕೊಡುವಂತಹ ದೇಶವಾಗಿದೆ. ಮಹಾಶಿವರಾತ್ರಿಯ ದಿವಸ ಧಾರ್ಮಿಕ ಭಾವನೆಗೆ ಧಕ್ಕೆ ಅಥವಾ ಮತ್ತೊಂದು ಮಗದೊಂದು ವೈಜ್ಞಾನಿಕ ಕಾರಣಗಳನ್ನು ಇಟ್ಕೊಂಡೆ ನಮ್ಮ ರಾಜ್ಯದಲ್ಲಿ ಆಯಾಯ ಧರ್ಮದ ಹಬ್ಬಗಳಿಗೆ ಅನುಕೂಲಕರವಾಗುವಂಥ ಆದೇಶಗಳನ್ನು ಕೊಡುತ್ತೆ. ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಮಾಂಸ ವಧೆ ಆ ಸಂಪ್ರದಾಯಕ್ಕೆ ವಿರುದ್ಧವಾಗಿರ್ತಕ್ಕಂತಹದ್ದು. ಆ ಸಂದರ್ಭದಲ್ಲಿ ಬೇಡ ಎನ್ನುವಂಥ ನಿರ್ಧಾರ ನಿಜಕ್ಕೂ ಕೂಡ ಸಮುದಾಯಕ್ಕೆ ಇಷ್ಟ ಆಗುವಂಥ ವಿಚಾರವೇ. ಫೆಬ್ರವರಿ 15ನೇ ತಾರೀಕು ಬೆಂಗಳೂರಿನಲ್ಲಿ ಸಿಗೋದಿಲ್ಲ ಮಾಂಸಗಳು. ಜಿಬಿಎ ವ್ಯಾಪ್ತಿಯಲ್ಲಿ ಪ್ರಾಣಿ ವಧೆ, ಮಾಂಸ ಮಾರಾಟ ಸಂಪೂರ್ಣ ನಿಷಿದ್ಧ. ಜಿಬಿಎ ಪಶುಪಾಲನೆ ವಿಭಾಗದ ಉಪನಿರ್ದೇಶಕರಿಂದ ಆದೇಶ. ಫೆಬ್ರವರಿ 15ನೇ ತಾರೀಕು ನಿಮಗೆ ಬೆಂಗಳೂರಿನಲ್ಲಿ ನಾನ್ ವೆಜ್ ಸಿಗೋದಿಲ್ಲ. ಹಲ್ಲು ಕಚ್ಕೊಂಡಿರಬೇಕು, ಒಂದಷ್ಟು ದಿನ ತಿನ್ನಲೇಬೇಕು ಅಂದರೆ ನಿಮ್ಮ ಖಾಸಗಿ ಬದುಕದು. ಮಹಾಶಿವರಾತ್ರಿ ದಿನವೇ ಮಾಂಸ ಮಾರಾಟ ನಿಷೇಧಕ್ಕೆ ಜಿಬಿಎ ಆದೇಶವನ್ನು ಕೊಟ್ಟಿರುವಂತಹದ್ದು. ಆ ದಿನ ಮಾಂಸಗಳು ಸಿಗೋದಿಲ್ಲ. ಬೆಂಗಳೂರು ಮಹಾನಗರದಲ್ಲಿ ಮಾಂಸ ಮಾರಾಟ ನಿಷೇಧ ಹೇರಿ ಆದೇಶವನ್ನು ಹೊರಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.